ಇನ್ನೊಂದು ವಿಶೇಷವಾಗಿ 2008ರಲ್ಲಿ ಅಂದರೆ ಅಪ್ಪಾಜಿಯವರಿಗೆ ಮನೆಯನ್ನು ಕಟ್ಟಬೇಕು, ನವೀಕರಣ ಮಾಡಬೇಕು ಅನ್ನೋ ಆಲೋಚನೆ ಇತ್ತು ಅಂತ ಹೇಳಿದ್ರಿ. ಸೊ ಅವರ ಆಲೋಚನೆ ಪ್ರಕಾರ ಏನಾದ್ರು ಚೇಂಜಸ್ ಮಾಡಿದ್ರ, ಮತ್ತು ಯಾವ ರೀತಿ ಚೇಂಜಸ್ ಆಗಿದೆ? ಅವ್ರು ಏನೇನು ಆಸೆ ಪಟ್ಟಿದ್ರು ಅದೆಲ್ಲವೂ ಇದೆ. ವಿಶೇಷವಾಗಿ ವಲ್ಮಿಕಾ ಅನ್ನುವಂಥ ವಲ್ಮಿಕಾ ಮೊದಲು ಏನು ಮನೆ ಇತ್ತು ಆ ಮನೆ ಹೆಸರು ಕೂಡ ವಲ್ಮಿಕಾನೇ ಆಗಿತ್ತು. ವಲ್ಮಿಕಾ ಅಂತಂದರೆ ಹುತ್ತ. ನಾಗರಹಾವು ಬಿಡುಗಡೆ ಆದ ಮೇಲೆ ಈ ಮನೆ ಕಟ್ಟಿದ್ರು ಅವರು, ಹಾಗಾಗಿ ವಲ್ಮಿಕಾ ಅಂತ ಹೆಸರಿಟ್ಟಿದ್ರು. ಹಾಗಾಗಿ ಈ ಒಂದು ಹೊಸ ಮನೆಗೂ ಕೂಡ ವಲ್ಮಿಕಾ ಅಂತಲೇ ಹೆಸರಿದೆ. ಅವರಿಗೆ ಹಸಿರು ಕಂಡ್ರೆ ತುಂಬ ಇಷ್ಟ ಆಯಿತು. ಗಿಡಗಳು ನೋಡಬೇಕು, ಹೂಗಳನ್ನು ನೋಡಬೇಕು ಅಂತ ತುಂಬ ಇತ್ತು. ಹಾಗಾಗಿ ಅದನ್ನು ನಾವು ಹಾಗೇ ಇಟ್ಕೊಂಡಿದ್ದೀವಿ. ಆ ಲಾನ್ ಏರಿಯಾ ಆಗಿರ್ಬೋದು, ಗಿಡಗಳು ಮರಗಳು ಎಲ್ಲ ಕೂಡ ಹಾಗೇ ಇದೆ. ಈ ಒಂದು ಪೋರ್ಚ್ ಏರಿಯಾ ಕೂಡ ಹಾಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ತುಂಬ ಹೊತ್ತು ಅಲ್ಲಿ ಕೂತ್ಕೋತಾ ಇದ್ರು ಅವರು. ಹಾಗಾಗಿ ಆ ಏರಿಯಾ ಕೂಡ ನಾವು, ಆ ಭಾಗ ಕೂಡ ನಾವು ಹಾಗೇ ಇಟ್ಕೊಂಡಿದ್ದೀವಿ. ಆಮೇಲೆ ಅವರಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಜಾಗಗಳು ಇರಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಹಾಲ್ ಆಗಿರಬಹುದು ಅಥವಾ ನಮ್ಮ ಮಲಗೋ ಕೋಣೆಗಳಾಗಿರಬಹುದು, ಅವೆಲ್ಲವೂ ಅವ್ರು ಏನೇನು ಆಸೆ ಪಟ್ಟಿದ್ರು. ಹೋಮ್ ಥಿಯೇಟ್ರ್ ಕೂಡ ಅವರು ತುಂಬ ಆಸೆ ಪಡ್ತಾಯಿದ್ರು. ಯಾಕಂತಂದರೆ ಆವಾಗ ಹೋಮ್ ಥಿಯೇಟ್ರ್ ಈ ಒಂದು ಪರಿಕಲ್ಪನೆ ಹೊಸದಾಗಿತ್ತು. ಹಾಗಾಗಿ ಸಿನಿಮಾ ನೋಡೋಕ್ಕೆ ಅದಕ್ಕೆ ಆದಂಥ ಒಂದು ವಿಶೇಷವಾದಂಥ ಒಂದು ಜಾಗ, ಒಂದು ಕೋಣೆ ಆಗಿರಬೇಕು. ಅವರು ಹಾಡೋಕ್ಕೆ ತುಂಬ ಇಷ್ಟ ಇತ್ತು. ಕ್ಯಾರಿಯೋಕೆ ತುಂಬ ಹಾಡೋರು ಅವರು. ಹಾಗಾಗಿ ಹೋಮ್ ಥಿಯೇಟ್ರ್ ಕೂಡ ಮಾಡಿದ್ದೀವಿ. ಅಲ್ಲಿ ಸಿನಿಮಾಗಳನ್ನು ನೋಡಬಹುದು, ಹಾಡು ಕೂಡ ಹಾಡಬಹುದು.